ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಜಗತ್ತಲ್ಲಿ ಟ್ರಂಪ್ರ ಅಪಾಯಕಾರಿ ಆಟಗಳು ಮುಂದುವರೆದಿವೆ. ಇದರ ಬಗ್ಗೆ ನೋಡೋಕು ಮುನ್ನ ಭಾರತದ ಗಡಿಯಲ್ಲಿ ನಡೆದಿರುವ ಒಂದು ದೊಡ್ಡ ಬೆಳವಣಿಗೆ ಬಗ್ಗೆ ನಿಮಗೆ ಹೇಳಲೇಬೇಕು. ಆಪರೇಷನ್ ಸಿಂಧೂರ್ ಬಳಿಕ ಪಾಕ್ ಮತ್ತೆ ಭಾರತಕ್ಕೆ ಪ್ರಚೋದನೆ ಕೊಟ್ಟಿದೆ. ಪಾಕಿಸ್ತಾನ ಒಂದೇ ಸಲ ಹಲವು ಡ್ರೋನ್ಗಳನ್ನ ಹಾರಿಸಿದ್ದು ಭಾರತ ತಿರುಗೇಟು ಕೊಟ್ಟಿದೆ. ಇದ್ದಕ್ಕಿದ್ದಂತೆ ಆ ಡ್ರೋನ್ಗಳು ಜಮ್ಮು ಕಾಶ್ಮೀರ ಏರ್ ಸ್ಪೇಸ್ ಅನ್ನ ಪ್ರವೇಶಿಸಿವೆ. ನಮ್ಮ ಭೂ ಪ್ರದೇಶದಲ್ಲಿ ಸ್ವಲ್ಪ ಕಾಲ ಹಾರಾಟ ಕೂಡ ನಡೆಸಿವೆ. ಏಕಕಾಲಕ್ಕೆ ಸಾಂಬಾ, ರಜೌರಿ ಮತ್ತು ಪೂಂಚ್ ಜಿಲ್ಲೆಗಳ ವಿವಿಧ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾರಾಡಿವೆ. ಶನಿವಾರ ಸಂಜೆ 6:35ಕ್ಕೆ ಈ ಘಟನೆ ನಡೆದಿದ್ದು, ಕನಿಷ್ಠ 5 ಶಂಕಿತ ಡ್ರೋನ್ಗಳನ್ನ ನೋಡಿದ್ದೀವಿ ಅಂತ ಸೇನೆ ಹೇಳಿದೆ. ಅಲ್ಲದೆ ಪಾಕಿಸ್ತಾನದ ಈ ಪುಂಡಾಟಕ್ಕೆ ತಕ್ಕ ಉತ್ತರ ನೀಡಲಾಗಿದೆ. ಡ್ರೋನ್ ಹಿಮ್ಮೆಟ್ಟಿಸೋಕೆ ಮೀಡಿಯಂ ಮತ್ತು ಲೈಟ್ ಮಷಿನ್ ಗನ್ಗಳನ್ನ ನಿರಂತರವಾಗಿ ಫೈರ್ ಮಾಡಲಾಗಿದೆ. ಗುಂಡಿನ ಮಳೆಗರೆಯಲಾಗಿದೆ. ಇದರಿಂದ ಪಾಕಿಸ್ತಾನದ ಡ್ರೋನ್ಗಳು ಬಂದ ದಾರಿಯಲ್ಲಿ ವಾಪಸ್ ಓಡಿವೆ. ನಮ್ಮ ಸೇನಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಜಮ್ಮು ಕಾಶ್ಮೀರದುದ್ದಕ್ಕೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಬೃಹತ್ ಸರ್ಚ್ ಆಪರೇಷನ್ ಶುರು ಮಾಡಲಾಗಿದೆ. ಮಾಹಿತಿ ಪ್ರಕಾರ ರಜೌರಿ ಜಿಲ್ಲೆಯ ನೌಶೇರಾ ಸೆಕ್ಟರ್ನ ಗನಿಯಾ ಕಲ್ಸಿಯಾನ್ ಹಳ್ಳಿಯಲ್ಲೇ ಮೊದಲು ಡ್ರೋನ್ ಕಾಣಿಸಿಕೊಂಡಿತ್ತು. ಇದೇ ಟೈಮ್ನಲ್ಲಿ ಇದೇ ರಜೌರಿ ಜಿಲ್ಲೆಯ ಖಬರ್ ಅನ್ನೋ ಹಳ್ಳಿಯಲ್ಲಿ ಮತ್ತೊಂದು ಡ್ರೋನ್ ಪತ್ತೆಯಾಗಿದೆ. ಅದರ ಜೊತೆಗೆ ಕಾಲ್ಕೋಟ್ ಧರ್ಮಸಲ್ ಹಳ್ಳಿ ಬಳಿ ಅನುಮಾನಾಸ್ಪದ ಡ್ರೋನ್ಗಳು ಓಡಾಡಿವೆ. ಮತ್ತೊಂದು ಕಡೆ ಸಾಂಬಾ ಜಿಲ್ಲೆಯ ರಾಮಗಢ ಸೆಕ್ಟರ್ನ ಛಕ್ ಬಾಬ್ರಾಲ್ ಗ್ರಾಮದಲ್ಲಿ ಇದೇ ರೀತಿ ಹೊಳೆಯುವ ವಸ್ತುಗಳು ಹಾರಾಡಿವೆ. ಬೇರೆ ಏನೇನು ಹೊಳೆಯುವ ವಸ್ತು ಹಾರಾಡುತ್ತೆ? ಗ್ಲಾಸ್ ಪೀಸ್ ಹಾರಾಡುತ್ತಾ? ಡ್ರೋನ್ ಇರುತ್ತೆ ಅದು. ಹೀಗೆ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ ತಕ್ಷಣ ನಮ್ಮ ಡಿಫೆನ್ಸ್ ಸಿಸ್ಟಮ್ಗಳು ಅವುಗಳೊಂದಿಗೆ ಎಂಗೇಜ್ ಆಗಿವೆ. ಸದ್ಯ ಈ ಕುರಿತು ತೀವ್ರ ಪರಿಶೀಲನೆ ನಡೆಸಲಾಗ್ತಾ ಇದೆ. ಅಂದಹಾಗೆ ಶುಕ್ರವಾರ ರಾತ್ರಿಯಷ್ಟೇ ಸಾಂಬಾ ಜಿಲ್ಲೆಯ ಪಲೂರಾ ಗ್ರಾಮದಲ್ಲಿ ಡ್ರೋನ್ ಮೂಲಕ ಇಳಿಸಲಾಗಿದ್ದ ಬಂದೂಕು ಸೇರಿ ಹಲವು ಶಸ್ತ್ರಾಸ್ತ್ರವನ್ನ ವಶಪಡಿಸಿಕೊಳ್ಳಲಾಗಿತ್ತು. ಮತ್ತು ಭಾನುವಾರ ಜಮ್ಮುನ ಖಾನಚಕ್ ಸೆಕ್ಟರ್ನಲ್ಲಿ ಉಗ್ರರು ಬಳಸೋ ತುರಾಯ ಸ್ಯಾಟಲೈಟ್ ಫೋನ್ ಸಿಗ್ನಲ್ಗಳು ಪತ್ತೆಯಾಗಿದ್ವು. ಎಲ್ಲ ಬೆಳವಣಿಗೆಗಳಿಂದಾಗಿ ಗಡಿಯಲ್ಲಿ ಆತಂಕದ ವಾತಾವರಣ ಇತ್ತು. ಅಲರ್ಟ್ನೆಸ್ ಜಾಸ್ತಿ ಇತ್ತು, ಆತಂಕ ಅನ್ನೋಕ್ಕಿಂತ ಹೆಚ್ಚಾಗಿ. ಇದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನೊಂದು ಕಡೆ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಜೈಷ್ ಉಗ್ರ ಸಂಘಟನೆ ಮುಖ್ಯಸ್ಥ ಮಸೂದ್ ಅಜರ್ ಹೊಸ ಆಡಿಯೋ ರಿಲೀಸ್ ಮಾಡಿದ್ದಾನೆ. ಅದರಲ್ಲಿ ನಮ್ಮ ಸಂಘಟನೆ ಬಳಿ ಸಾವಿರಾರು ಆತ್ಮಾಹುತಿ ದಾಳಿಕೋರಿದ್ದಾರೆ, ಅವರೆಲ್ಲ ಭಾರತದ ಮೇಲೆ ದಾಳಿ ಮಾಡೋಕೆ ರೆಡಿ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾನೆ. ಇವರಿಗೆಲ್ಲ ಕಾರು, ಬೈಕು, ವೀಸಾ ಏನೂ ಬೇಕಾಗಿಲ್ಲ. ಇವರು ಬೇಕಿರೋದು ಸಾವು ಮತ್ತು ಸ್ವರ್ಗ ಮಾತ್ರ. ಇಂಥ ಸಾವಿರಾರು ಜನ ಇದ್ದಾರೆ ಅಂತ ಹೇಳಿದ್ದಾನೆ. ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ದಾಳಿಯಿಂದ ಆತನ ಜೈಷ್ ಸಂಘಟನೆಗೆ ಭಾರಿ ಪೆಟ್ಟು ಬಿತ್ತಲ್ಲ. ಹೀಗಾಗಿ ಉಳಿದಿರೋ ಉಗ್ರರಿಗೆ ಸ್ವರ್ಗದ ಬಗ್ಗೆ ಧೈರ್ಯ ತುಂಬೋಕೆ ಈ ತರ ಆತ ಪ್ರೊಪಗಂಡ ನಡೆಸ್ತಾ ಇದ್ದಾನೆ. ಸಾಯೋಕ್ ರೆಡಿಯಾಗಿರೋ ಆ ಉಗ್ರರೆಲ್ಲ ಒಂದು ಪ್ರಶ್ನೆ ಕೇಳಬೇಕು ಈ ಮಸೂದ್ ಅಜರ್ಗೆ, ಹಫೀಜ್ ಸಯೀದ್ಗೆ. ಸ್ವರ್ಗ ಸಿಗುತ್ತೆ ಅಂತ ಆದ್ರೆ ನೀವಿನ್ನೂ ಯಾಕೆ ಸ್ವರ್ಗ ಪ್ರಾಪ್ತರಾಗಿಲ್ಲ ಅಂತ. ಎಷ್ಟೊಂದು ವರ್ಷಗಳಿಂದ ಬದುಕಿ ವಯಸ್ಸಾಗ ತನಕ ಇನ್ನೂ ಇದ್ದೀರಲ್ಲ, ನಿಮ್ಮ ಜೀವ ಉಳಿಸೋಕೆ ಎಲ್ಲರೂ ಪ್ರಯತ್ನ ಪಡ್ತಿದಾರಲ್ಲ, ತಪ್ಪಲ್ವಾ? ನಿಮ್ಮನ್ನ ಸಾಯಕ್ ಬಿಡ್ಬೇಕಲ್ವಾ? ನೀವು ಸತ್ರ ನೀವು ಸ್ವರ್ಗ ಪ್ರಾಪ್ತಿ ಆಗುತ್ತಲ್ಲ. ನಿಮಗೆ ನೀವು ಸ್ವರ್ಗ ಪ್ರಾಪ್ತಿ ಆಗದಂಗೆ ಪಾಕ್ ಸೇನೆ ರಕ್ಷಣೆ ಕೊಟ್ಟು ನಿಮ್ಮನ್ನ ಯಾಕೆ ತಡಿತಾ ಇದೆ ಅನ್ನೋ ಪ್ರಶ್ನೆಯನ್ನ ಈ ಮರಿ ಹುಳುಗಳೆಲ್ಲ ಇದಾವಲ್ಲ ಸಾಯಕ್ ರೆಡಿ ಆಗಿರೋವು, ಅವು ಕೇಳಬೇಕು ಈ ಚಾಚಾಗಳಿಗೆ. ಏನೋ ಟ್ರಂಪ್ ಕಣ್ಣು ಈಗ ಕ್ಯೂಬಾ ಮೇಲೆ ಬಿದ್ದಿದೆ. ಕ್ಯೂಬಾ ತಕ್ಷಣವೇ ನಾವು ಹೇಳದಂತೆ ಕೇಳಬೇಕು, ನಮ್ಮ ಜೊತೆ ಒಪ್ಪಂದ ಮಾಡ್ಕೋಬೇಕು, ಇಲ್ಲ ಅಂದ್ರೆ ವೆನೆಜುವೆಲಾಗೆ ಆದ ಗತಿ ನಿಮಗೂ ಆಗುತ್ತೆ ಅಂತ ಧಮಕಿ ಹಾಕಿದ್ದಾರೆ. ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಕ್ಯೂಬಾ ಇಷ್ಟು ದಿನ ವೆನೆಜುವೆಲಾದ ತೈಲ ಮತ್ತು ದುಡ್ಡಿನ ಮೇಲೆ ಡಿಪೆಂಡ್ ಆಗಿತ್ತು. ಇನ್ನು ಮುಂದೆ ಅದಾಗಲ್ಲ. ಅವರಿಗೆ ತೈಲನೂ ಇಲ್ಲ, ಹಣನೂ ಇಲ್ಲ. ಪರಿಸ್ಥಿತಿ ಕೈ ಮೀರೋ ಮುಂಚೆ ನಮ್ಮೊಂದಿಗೆ ಡೀಲ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿದ್ದಾರೆ. ಜೊತೆಗೆ ಬೇಗ ಲೇಟ್ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಮೂಲಕ ಇರಾನ್, ಕೊಲಂಬಿಯಾ, ವೆನೆಜುವೆಲಾ ಜೊತೆಗೆ ಈಗ ಮತ್ತೊಬ್ಬ ಶತ್ರು ಕ್ಯೂಬಾಗೂ ಅಮೆರಿಕದ ದಾಳಿಯ ಹೆದರಿಕೆ ಶುರುವಾಗಿದೆ. ಈ ಕ್ಯೂಬಾ ಶೀತಲ ಸಮರ ಕಾಲದಿಂದಲೂ ಅಮೆರಿಕದ ಎದುರಾಳಿ ಗುಂಪಲ್ಲೇ ಇತ್ತು. ಇದು ರಷ್ಯಾಗ ಹತ್ರ, ಅಂದ್ರೆ ಅವಾಗಿನ ಸೋವಿಯತ್ ಯೂನಿಯನ್ಗೆ ಹತ್ರ. ಇವಾಗ್ಲೂ ಕೂಡ ಅಮೆರಿಕ ವಿರೋಧಿನೇ. ಟ್ರಂಪ್ಗಂತೂ ಕ್ಯೂಬಾದಲ್ಲಿರೋ ಕಮ್ಯುನಿಸ್ಟ್ ಆಡಳಿತ ಕಂಡ್ರೆ ಆಗಲ್ಲ. ಈಗ ವೆನೆಜುವೆಲಾ ಕೈ ತಪ್ಪಿರೋದ್ರಿಂದ ಕ್ಯೂಬಾ ಒಂಟಿಯಾಗಿದೆ. ಹಾಗೆ ಹೇಳಿ ಕೇಳಿ ಕ್ಯೂಬಾದ 30% ಆಯಿಲ್ ವೆನೆಜುವೆಲಾದಿಂದ ಬರುತ್ತೆ. ಸದ್ಯ ವೆನೆಜುವೆಲಾ ಅಮೆರಿಕ ಕೈ ಸೇರಿರೋದ್ರಿಂದ ಕ್ಯೂಬಾದ ವಿದ್ಯುತ್ ಗ್ರಿಡ್ ಮತ್ತು ಇಂಧನ ಪೂರೈಕೆಗೆ ಭಾರಿ ಹೊಡೆತ ಬಿದ್ದಿದೆ. ರೈಟ್ ಟೈಮ್ ಇದು ಕ್ಯೂಬಾವನ್ನ ಕೂಡ ಬಗ್ಸಕ್ಕೆ ಅಂತ ಹೇಳಿ ಟ್ರಂಪ್ ಈಗ ಪ್ಲಾನ್ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಮುಂದೆ ಕ್ಯೂಬಾಗೆ ಮಾರ್ಕೋ ರುಬಿಯೋ ಅವರೇ ಪ್ರೆಸಿಡೆಂಟ್ ಆಗಬೇಕು ಅಂತ ಪೋಸ್ಟ್ ಹಾಕಿದ್ರು. ಅದ್ ಬಿಡಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನ ಹಾಕ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿ. ಆದ್ರೆ ಸ್ನೇಹಿತರೆ ಗಮನಿಸಿ, ಟ್ರಂಪ್ ಇದಕ್ಕೆ ರಿಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿದೆ, ನನಗೆ ಚೆನ್ನಾಗಿ ಅನಿಸ್ತಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಮಾರ್ಕೋ ರುಬಿಯೋ ಯಾರು? ಅಮೆರಿಕದ ವಿದೇಶಾಂಗ ಸಚಿವ, ಅಲ್ಲಿನ NSA ಕೂಡ ಹೌದು, ಮತ್ತು ಟ್ರಂಪ್ ಅವರ ಬಲಗೈ ಬಂಟ. ಇವರು ಮೂಲತಃ ಕ್ಯೂಬನ್ ಫ್ಯಾಮಿಲಿಯಿಂದ ಬಂದವರು.
ಕ್ಯೂಬನ್ ಆನ್ಸೆಸ್ಟ್ರಿ. ಸೊ ಅದಕ್ಕೆ ಟ್ರಂಪ್ ರಿಪ್ಲೈ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿರೋ ಪೋಸ್ಟ್ಗೆ, ಸೌಂಡ್ಸ್ ಗುಡ್ ಟು ಮೀ, ನನಗೆ ಚೆನ್ನಾಗಿ ಅನಿಸ್ತಾ ಇದೆ ಇದು ಅಂತ ರಿಪ್ಲೈ ಮಾಡಿದ್ದಾರೆ. ಇತ್ತ ಇರಾನ್ಗೂ ಟ್ರಂಪ್ ಬ್ಯಾಕ್ ಟು ಬ್ಯಾಕ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇರಾನ್ ತನ್ನ ಜನರ ಹತ್ಯೆ ಮಾಡ್ತಿದೆ, ಹಿಂಸಾಚಾರ ನಡೆಸ್ತಾ ಇದೆ, ನಾವಿದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ, ನಮ್ಮ ಸೇನೆ ಕೂಡ ಇದನ್ನೆಲ್ಲ ನೋಡ್ತಾ ಇದೆ. ಇರಾನ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ವೆರಿ ಸ್ಟ್ರಾಂಗ್ ಆಪ್ಷನ್ ನಾವು ನೋಡ್ತಾ ಇದ್ದೀವಿ, ಇದಕ್ಕೆಲ್ಲ ನಾವೊಂದು ನಿರ್ಧಾರ ಖಂಡಿತ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಾವು ಸೇನಾ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ಮೇಲೆ ಇರಾನ್ ನಾಯಕರು ಮಾತುಕತೆ ಮಾಡೋಣ ಅಂತ ಕೇಳಿಕೊಂಡಿದ್ದಾರೆ. ಆ ಮೀಟಿಂಗ್ ಅನ್ನ ಏರ್ಪಾಟು ಮಾಡಲಾಗ್ತಿದೆ. ಆದರೆ ನಾವು ಈ ಮೀಟಿಂಗ್ ಮಾಡೋ ಮುಂಚೆನೆ ಇರಾನ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಸೊ ಇರಾನ್ಗೆ ಈಗ ಅಮೆರಿಕದ ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ಯಾವುದೇ ಆಪ್ಷನ್ಸ್ ಉಳಿದಿಲ್ಲ. ಅಮೆರಿಕ ಸೇನೆ ನುಗ್ಸೋದು ಕಟ್ಟಿಟ್ಟ ಬುತ್ತಿ ಅಂತ ಈಗ ಸ್ಪಷ್ಟವಾಗ್ತಿದೆ. ಸದ್ಯ ಟ್ರಂಪ್ರ ಈ ಬೆದರಿಕೆಗೆ ಇರಾನ್ ಉತ್ತರ ಕೊಟ್ಟಿಲ್ಲ ಯಾವುದು ಕೂಡ. ಇನ್ನು ಇರಾನ್ ಒಳಗಡೆ ಪ್ರತಿಭಟನೆ ಜೋರಾಗ್ತಿದೆ. ಕಳೆದ 2 ವಾರಗಳಿಂದ ನಡೀತಾ ಇರೋ ಈ ಪ್ರತಿಭಟನೆಯಲ್ಲಿ ಇದುವರೆಗೆ ಬರೋಬ್ಬರಿ 500ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. 10,600ಕ್ಕೂ ಅಧಿಕ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಲಾಗಿದೆ, ಹೀಗಂತ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ನ್ಯೂಸ್ ಏಜೆನ್ಸಿ ತಿಳಿಸಿದೆ. ಈ ನಡುವೆ ಇರಾನ್ ಸರ್ಕಾರ ಕೂಡ ಪ್ರತಿಭಟನಾಕಾರರ ಮನವೊಲಿಸೋಕೆ ಪ್ರಯತ್ನ ಪಡ್ತಾ ಇದೆ. ಮೃತಪಟ್ಟವರಿಗೆ 3 ದಿನಗಳ ಕಾಲ ರಾಷ್ಟ್ರೀಯ ಶೋಕಾಚರಣೆ ಘೋಷಿಸ್ತೀವಿ ಅಂತ ಹೇಳಿದೆ. ಇನ್ನು ಇರಾನ್ನಲ್ಲಿ ಇಂಟರ್ನೆಟ್ ಶಟ್ ಡೌನ್ ಆಗಿ ಸುಮಾರು 4 ದಿನ ಕಳೆದಿದೆ. ಇರಾನ್ನಲ್ಲಿ ಇಂಟರ್ನೆಟ್ ರಿಸ್ಟೋರ್ ಮಾಡೋಕೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಸರ್ವಿಸ್ ಒದಗಿಸೋ ಸ್ಪೇಸ್ ಎಕ್ಸ್ ಕಂಪನಿ ಮಾಲೀಕ ಇಲಾನ್ ಮಸ್ಕ್ ಜೊತೆ ಮಾತುಕತೆ ನಡೆಸ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಈ ವಿಚಾರದಲ್ಲಿ ಮಸ್ಕ್ ತುಂಬಾ ಒಳ್ಳೆ ವ್ಯಕ್ತಿ, ಅವರ ಕಂಪನಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೊಗಳಿದ್ದಾರೆ. ಹಾಗೆ ರೀತಿ ಡಿಸಾಸ್ಟರ್ಸ್ ಆದಾಗ, ಅನಾಹುತಗಳಾದಾಗ, ಜನ ಸಂಕಷ್ಟದಲ್ಲಿದ್ದಾಗ ಸ್ಟಾರ್ಲಿಂಕ್ ಫ್ರೀ ಸ್ಯಾಟಲೈಟ್ ಇಂಟರ್ನೆಟ್ ಅನ್ನ ಆ ಭಾಗದಲ್ಲಿ ಒದಗಿಸ್ತಾ ಬಂದಿದೆ ಇದುವರೆಗೂ ಕೂಡ. ಇನ್ನು ಇರಾನ್ನ ಪ್ರತಿಭಟನೆ ಕೆಚ್ಚು ಲಂಡನ್, ಪ್ಯಾರಿಸ್, ಇಸ್ತಾಂಬುಲ್ ನಗರಗಳಿಗೂ ಹಬ್ಬಿದೆ. ಇರಾನ್ ಪ್ರತಿಭಟನೆ ಸಪೋರ್ಟ್ ಮಾಡಿ ಜನರು ರ್ಯಾಲಿ ನಡೆಸಿದ್ದಾರೆ. ಲಂಡನ್ನಲ್ಲಿರೋ ಇರಾನ್ ಎಂಬಸಿ, ನಂತರ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಕಚೇರಿ ಮುಂದೆ ಸಾವಿರಾರು ಜನ ಜಮಾಯಿಸಿದ್ದಾರೆ. ನಮಗೆ ಕ್ರಾಂತಿ ಬೇಕು, ಆಡಳಿತ ಬದಲಾವಣೆ ಬೇಕು ಅಂತ ಹೇಳಿದ್ದಾರೆ. ಇದರೊಂದಿಗೆ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲೂ ಕೂಡ ಇರಾನ್ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಜನ ಬೀದಿಗೆ ಧುಮುಕಿದ್ರು. ಆದರೆ ವೇಳೆ ದೊಡ್ಡ ಅವಾಂತರ ಆಗಿದೆ. ಜನಸಂದಣಿ ನಡುವೆ ವ್ಯಕ್ತಿಯೊಬ್ಬ ಟ್ರಕ್ ಒಂದನ್ನು ನುಗ್ಗಿಸಿಬಿಟ್ಟಿದ್ದಾನೆ. ಇದರಿಂದ ಜನ ಪ್ಯಾನಿಕ್ ಆಗಿ ಓಡ್ ಹೋಗಿದ್ದಾರೆ. ಈ ಟ್ರಕ್ನಲ್ಲಿ ಒಂದು ಮೆಸೇಜ್ ಅನ್ನು ಕೂಡ ಡಿಸ್ಪ್ಲೇ ಮಾಡಲಾಗಿದೆ. ಅದರಲ್ಲಿ ನೋ ಶಾ, ನೋ ರಿಜಿಮ್, USA ಡೋಂಟ್ ರಿಪೀಟ್ 1953, ನೋ ಮುಲ್ಲಾ ಅಂತ ಬರೆಯಲಾಗಿದೆ. ಅಂದ್ರೆ ಈ ಹಿಂದೆ 1953ರಲ್ಲಿ ಅಮೆರಿಕದ ಬೆಂಬಲದಲ್ಲಿ ಇರಾನ್ ಒಳಗಡೆ ದಂಗೆ ಆಗಿತ್ತು. ಆಗ ಇರಾನ್ನ ಪ್ರಧಾನಿಯನ್ನ ಕೆಳಗಿಳಿಸಿ ರಾಜರ ಆಡಳಿತವನ್ನ ಪುನರ್ ಸ್ಥಾಪಿಸಲಾಗಿತ್ತು. ಸೊ ಅದು ಬೇಡ, ಅದನ್ನ ಅಮೆರಿಕ ಪುನಃ ರಿಪೀಟ್ ಮಾಡಬಾರದು ಅಂತ ಟ್ರಕ್ ನಲ್ಲಿ ಬರೆಯಲಾಗಿದೆ. ಪೊಲೀಸರೀಗ ಟ್ರಕ್ ಡ್ರೈವರ್ ಅನ್ನ ವಶಕ್ಕೆ ಪಡೆದು ತನಿಖೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಇರಾನ್ ಪ್ರತಿಭಟನೆ ವೇಳೆ ಅಲ್ಲಿರೋ ಭಾರತೀಯರು ಮತ್ತು ಅಫ್ಘಾನ್ ನಾಗರಿಕರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಿದೆ. ಇದಕ್ಕೀಗ ಭಾರತದಲ್ಲಿರೋ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ರಿಯಾಕ್ಟ್ ಮಾಡಿ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಇದೆಲ್ಲ ಸುಳ್ಳು ಆರೋಪ, ಎಲ್ಲರೂ ವಿಶ್ವಾಸಾರ್ಹ ಮೂಲಗಳಿಂದ ಮಾತ್ರ ಮಾಹಿತಿ ಪಡೀರಿ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾ ತೈಲವನ್ನ ಅಮೆರಿಕಾಗೆ ತರೋ ಮಾತನಾಡಿದ್ದಾರೆ. ವೆನೆಜುವೆಲಾದಿಂದ ತೈಲ ತರೋ ಬಗ್ಗೆ ಅಲ್ಲಿನ ಮಧ್ಯಂತರ ಸರ್ಕಾರದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಬಳಿ ಮಾತನಾಡಿದ್ದೇನೆ. ವೆನೆಜುವೆಲಾದ ಈಗಿನ ಸರ್ಕಾರದ ನಾಯಕತ್ವದೊಂದಿಗೆ ನಾವು ಚೆನ್ನಾಗಿ ಕೆಲಸ ಮಾಡ್ತಿದ್ದೇವೆ. ಈಗ ಆಲ್ರೆಡಿ ಅಲ್ಲಿಂದ $4.2 ಬಿಲಿಯನ್ ಮೌಲ್ಯದ ಕ್ರೂಡ್ ಆಯಿಲ್ ಅಮೆರಿಕಗೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಶುಕ್ರವಾರ ಟ್ರಂಪ್ ವೆನೆಜುವೆಲಾದ ಆಯಿಲ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಎಮರ್ಜೆನ್ಸಿ ಆರ್ಡರ್ಗೆ ಸೈನ್ ಹಾಕಿದ ನಂತರ ಈ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಅಮೆರಿಕದ ರಾಷ್ಟ್ರ ನಿಕರಾಗುವಾದಲ್ಲಿ ಮಡುರೋ ಬಂಧನವನ್ನ ಸಂಭ್ರಮಿಸಿದ 60 ಜನರನ್ನ ಬಂಧಿಸಲಾಗಿದೆ. ಮಡುರೋನನ್ನ ಅಮೆರಿಕ ಹೊತ್ಕೊಂಡು ಹೋಗ್ತಿದ್ದ ಹಾಗೆ ನಿಕರಾಗುವಾದಲ್ಲಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಬೀದಿಗಿಳಿದು ಕೂಡ ಸೆಲೆಬ್ರೇಟ್ ಮಾಡಿದ್ರು. ಅವರೆಲ್ಲರನ್ನ ಈಗ ಸರ್ಕಾರ ಹುಡುಕಿ ಅರೆಸ್ಟ್ ಮಾಡ್ತಾ ಇದೆ. ಅಮೆರಿಕದ ಈ ಕೃತ್ಯವನ್ನ ಖುಷಿ ಪಡ್ತೀರಾ ಅಂತ? ಯಾಕೆ? ನಿಕರಾಗುವಾದ ಅಧ್ಯಕ್ಷ ಡಮಿಯಲ್ ಒರ್ಟೆಗಾ ಮಡುರೋ ಅವರ ಪರಮಾಪ್ತ ಮಿತ್ರ. ಸೊ ಅದರಿಂದ ಈ ಕ್ರಮ ತಗೊಂಡಿದ್ದಾರೆ. ಅವ್ರಿಗೂ ಕೂಡ ಹೆದರಿಕೆ ಶುರುವಾಗಿದೆ. ಈ ಥರದ್ದೆಲ್ಲ ಜನ ಇಷ್ಟಪಡ್ತಿಲ್ಲ ಅಂದರೆ ನನ್ನೂ ಇಷ್ಟಪಡೋದಿಲ್ಲ ಅಂತ ಕಾಣುತ್ತೆ. ಮಡುರೋನ ಹೊತ್ಕೊಂಡು ಹೋಗಿದಾಗ ಸೆಲೆಬ್ರೇಟ್ ಮಾಡ್ತೀರಾ, ನಾಳೆ ನನ್ನ ವಿರುದ್ಧ ನೀವು ಹಿಂಗೆ ಮಾಡ್ಬೋದು ಅಂತ ಹೇಳಿ ಆಕ್ಷನ್ ತಗೊಂಡಿದ್ದಾರೆ ಒರ್ಟೆಗಾ. ಇನ್ನು ಜಗತ್ತಿನ 3ನೇ ಅತಿ ದೊಡ್ಡ ಎಕಾನಮಿ ಆಗಿರೋ ಜರ್ಮನಿಯ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಭಾರತಕ್ಕೆ ಬಂದಿಳಿದಿದ್ದಾರೆ. ಅಧಿಕಾರ ವಹಿಸಿಕೊಂಡ ಮೇಲೆ ಇದು ಅವರ ಮೊದಲ ಇಂಡಿಯಾ ವಿಸಿಟ್. ಗುಜರಾತ್ನ ಅಹಮದಾಬಾದ್ ಮತ್ತು ನಮ್ಮ ಬೆಂಗಳೂರಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಪ್ರಧಾನಿ ಮೋದಿಯೊಂದಿಗೆ ಮಹತ್ವದ ಚರ್ಚೆಗಳು ನಡೀತಾ ಇವೆ. ಒಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ, ಮತ್ತೊಂದು ಕಡೆ ಟ್ರಂಪ್ ಅವರ ಸುಂಕದ ಭೀತಿ. ಸೊ ಯುರೋಪ್ ರಾಷ್ಟ್ರಗಳಿಗೆ ಚೀನಾವನ್ನ ಬಿಟ್ಟು ಬೇರೆ ನಂಬಿಕಸ್ಥ ಪಾರ್ಟ್ನರ್ ಬೇಕು. ಜರ್ಮನಿ ಭಾರತದ ಕಡೆಗೆ ಮುಖ ಮಾಡ್ತಾ ಇದೆ. ಮುಖ್ಯವಾಗಿ ಡಿಫೆನ್ಸ್ ಡೀಲ್ ಆಗುತ್ತೆ. ಇಂಡಿಯಾಗೆ ಬೇಕಿರೋ ಸಬ್ಮರೀನ್ಗಳನ್ನು ಜರ್ಮನಿ ಭಾರತದಲ್ಲೇ ಮಾಡಿಕೊಡುತ್ತೆ. ಹಾಗೆಯೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಜರ್ಮನಿ ಟೆಕ್ನಾಲಜಿ ಮತ್ತು ಎಂಜಿನಿಯರಿಂಗ್ಗೆ ಹೆಸರುವಾಸಿ. ಅವರು ತಮ್ಮ ಜೊತೆ ಕೈ ಜೋಡಿಸಿದ್ರೆ ಭಾರತದ ಮ್ಯಾನುಫ್ಯಾಕ್ಚರಿಂಗ್ಗೆ ದೊಡ್ಡ ಬೂಸ್ಟ್ ಸಿಗ್ಬೋದು. ಆಟೋಮೊಬೈಲ್ನಲ್ಲಂತೂ ಇವಾಗ ಸ್ವಲ್ಪ ಸ್ಲೋ ಡೌನ್ ಆದರೂ ಕೂಡ ರಿಲಯಬಿಲಿಟಿ ಮತ್ತು ಪರ್ಫಾರ್ಮೆನ್ಸ್ಗೆ ಜರ್ಮನ್ ಕಾರ್ಗಳು, ಅವರ ವೆಹಿಕಲ್ ಬ್ಯೂಟಿಫುಲ್ ಅಂತ ಹೇಳಿ
ಅದ್ಭುತ ಅಂತ ಹೇಳಿ ಗುರುತಿಸ್ಕೊಳ್ತವೆ. ಇನ್ನು ಸ್ನೇಹಿತರೆ, ಕೇವಲ 31,700 ರೂಪಾಯಿಗೆ ಪುರಿ ಜಗನ್ನಾಥ ಯಾತ್ರೆ, ಫ್ಲೈಟ್, ಹೋಟೆಲ್, ಊಟ ಎಲ್ಲವೂ ಸೇರಿ ಡೀಟೇಲ್ಸ್ ಇಲ್ಲಿದೆ. ಕಾಲ್ ಮಾಡಿ 7 Sands ಟೂರಿಸಂ. ಇನ್ನು ಭಾರತದ ನೌಕಾಪಡೆಗೆ ಮತ್ತೊಂದು ಬ್ರಹ್ಮಾಸ್ತ್ರ ರೆಡಿಯಾಗಿದೆ. ಸಮುದ್ರದ ಆಳದಲ್ಲಿ ಶತ್ರುಗಳನ್ನ ಸೈಲೆಂಟ್ ಆಗಿ ಬೇಟೆ ಆಡಬಲ್ಲ ತಾರಾಗಿರಿ ಸ್ಟೆಲ್ತ್ ಫ್ರಿಗೇಟ್ ಸಮುದ್ರಕ್ಕೆ ಇಳಿದಿದೆ. ಇದರ ತಾಕತ್ತೇನು, ಸ್ಪೀಡ್ ಎಷ್ಟಿದೆ, ವೆಪನ್ಸ್ ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಈಗ ಟೆಸ್ಟ್ ಮಾಡಲಾಗುತ್ತೆ. ಮುಂಬೈನ ಮಸ್ಗಾಂವ್ ಡಾಕ್ ಯಾರ್ಡ್ ಇದನ್ನು ನಿರ್ಮಿಸಿದೆ. ಇದು ಪ್ರಾಜೆಕ್ಟ್ 17A ಸೀರೀಸ್ನ 5ನೇ ಹಡಗು. ಗರ್ವಾಲ್ ಹಿಮಾಲಯ ಪರ್ವತ ಶ್ರೇಣಿಯ ಹೆಸರನ್ನು ಇಡಲಾಗಿದೆ. ಇದರಲ್ಲಿ ಬಳಸಲಾಗಿರೋ ಸುಮಾರು 75% ಉಪಕರಣ ಮತ್ತು ಸಿಸ್ಟಮ್ಸ್ ಸ್ವದೇಶಿ ನಿರ್ಮಿತ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿ ಚೀನಾದ ಹಾವಳಿ ಜಾಸ್ತಿ ಆಗ್ತಿದೆ. ಪಾಕಿಸ್ತಾನ ಕೂಡ ಹೊಸ ಹಡಗುಗಳನ್ನು ತರ್ತಾ ಇದೆ. ಇಂಥ ಟೈಮ್ನಲ್ಲಿ ತಾರಾಗಿರಿ ಸಮುದ್ರ ಪರೀಕ್ಷೆಗೆ ಇಳಿದಿರೋದು ಭಾರತದ ಡಿಫೆನ್ಸ್ಗೆ ದೊಡ್ಡ ಬೂಸ್ಟ್. ಟ್ರಯಲ್ ಎಲ್ಲ ಮುಗಿಸಿ 2026 ಮಧ್ಯದ ಹೊತ್ತಿಗೆ ಅಧಿಕೃತವಾಗಿ ನೇವಿಗೆ ಕದನಕ್ಕೆ ರೆಡಿಯಾಗಿ ಸೇರ್ಪಡೆಯಾಗುತ್ತೆ. ಇನ್ನು ಭಾರತೀಯ ಸೇನೆ ಚೀನಾ ಗಡಿಯಲ್ಲಿ 4 ಶಕ್ತಿಶಾಲಿ ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ IBGಗಳನ್ನು ನಿಯೋಜಿಸುವ ಪ್ರಕ್ರಿಯೆ ಶುರು ಮಾಡಿದೆ, ತ್ವರಿತಗೊಳಿಸಿದೆ. ಸೇನೆಯ 17ನೇ ಮೌಂಟೇನ್ ಸ್ಟ್ರೈಕ್ ಕೋರ್ನ ಅಂದರೆ ಪಾನಗಢ್ ಅಡಿಯಲ್ಲಿ 59ನೇ ಡಿವಿಷನ್ ಮತ್ತು 23ನೇ ಡಿವಿಷನ್ಗಳನ್ನು ಪುನರ್ರಚಿಸಿ 4 IBGಗಳನ್ನು ರಚಿಸಲಾಗುತ್ತಿದೆ. ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದ ಆಯಕಟ್ಟಿನ ಜಾಗಗಳಲ್ಲಿ ನಿಯೋಜನೆಗೊಳ್ಳಲಿವೆ. ಯುದ್ಧದ ಸನ್ನಿವೇಶದಲ್ಲಿ ಸಾಂಪ್ರದಾಯಿಕ ಬ್ರಿಗೇಡ್ಗಳಿಗಿಂತ ಹೆಚ್ಚು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸೋಕೆ IBGಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಒಂದು IBG ಘಟಕದಲ್ಲಿ ಒಬ್ಬರು ಮೇಜರ್ ಜನರಲ್ ರ್ಯಾಂಕ್ನ ಅಧಿಕಾರಿ ಇರ್ತಾರೆ. ಹಾಗೆ ಅವ್ರ ಜೊತೆ ಸುಮಾರು 5,000ಕ್ಕೂ ಅಧಿಕ ಸೈನಿಕರಿರ್ತಾರೆ. ಮುಖ್ಯವಾಗಿ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದ ಎದುರು ಇರೋ ಚೀನಾದ ಸವಾಲನ್ನು ಎದುರಿಸೋಕೆ ಈ ಹೊಸ ರಚನೆ ನಿರ್ಣಾಯಕ. UK ಡಿಫೆನ್ಸ್ ಮಿನಿಸ್ಟರ್ ಜಾನ್ ಹೀಲಿ ಯುಕ್ರೇನ್ನಲ್ಲಿ ಸ್ವಲ್ಪದರಲ್ಲಿ ಜೀವ ಉಳಿಸ್ಕೊಂಡಿದ್ದಾರೆ. ಯುಕ್ರೇನ್ನ ಲೆವೆವ್ಗೆ ಅವರು ಭೇಟಿ ಕೊಟ್ಟಿದ್ರು ಸೀಕ್ರೆಟ್ ಆಗಿ. ಅಲ್ಲಿನ ರಾಕೆಟ್ ಫ್ಯಾಕ್ಟರಿಯೊಂದನ್ನು ವೀಕ್ಷಣೆ ಮಾಡಿ ಹೊರಟಿದ್ರು ಅಷ್ಟೇ. ಕೆಲ ನಿಮಿಷಗಳಲ್ಲಿ ಆ ಗ್ಯಾಪ್ನಲ್ಲಿ ಅವರು ಹೊರಟಿದ್ರು. ಇಮಿಡಿಯೇಟ್ಲಿ ರಷ್ಯಾ ಅದೇ ಬಿಲ್ಡಿಂಗ್ ಮೇಲೆ ಭಯಾನಕ ಮಿಸೈಲ್ ಸುರಿಸಿದೆ. ರಷ್ಯಾದ ಲೇಟೆಸ್ಟ್ ಒರೆಶ್ನಿಕ್ ಕ್ಷಿಪಣಿ, ಇದಕ್ಕೆ ನ್ಯೂಕ್ಲಿಯರ್ ಸ್ಫೋಟಕ ಹೊತ್ತೊಯ್ಯೋ ಸಾಮರ್ಥ್ಯ ಕೂಡ ಇದೆ. ಅದು ಬಂದು ಅಪ್ಪಳಿಸಿದೆ, ಎಲ್ಲ ಧ್ವಂಸ. ಜಸ್ಟ್ ಕೆಲವೇ ನಿಮಿಷಗಳ ಅಂತರದಲ್ಲಿ UK ಡಿಫೆನ್ಸ್ ಮಿನಿಸ್ಟರ್ ಬಚಾವ್. ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಇವರು ಪ್ರಾಣ ಏನಾದರೂ ಹೋಗಿದ್ದಿದ್ರೆ ನ್ಯಾಟೋ ಮತ್ತು ರಷ್ಯಾ ನಡುವೆ ಯುದ್ಧಕ್ಕೆ ಕಿಡಿ ಹೊತ್ತೋ ಎಲ್ಲ ಚಾನ್ಸಸ್ ಇರ್ತಾ ಇತ್ತು. ಇಲ್ಲಿ ಕೂದಲೆಳೆ ಅಂತರದಲ್ಲಿ ಮಹಾ ಅನಾಹುತ ತಪ್ಪಿದೆ. ಏನೋ ಗಾಜಾದಲ್ಲಿ ಶಾಂತಿ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯಾಗಿದೆ. ಹಮಸ್ ತನ್ನ ಆಡಳಿತವನ್ನ ವಿಸರ್ಜಿಸೋಕೆ ಒಪ್ಪಿಕೊಂಡಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಶಾಂತಿ ಯೋಜನೆಯ ಭಾಗವಾಗಿ ಗಾಜಾದಲ್ಲಿ ಹಮಸ್ ಸರ್ಕಾರ ಅಧಿಕಾರದಿಂದ ಕೆಳಗಿಳಿಯುತ್ತೆ. ಹಾಗೆ ತನ್ನ ಆಡಳಿತವನ್ನ ತಟಸ್ಥ ಮತ್ತು ರಾಜಕೀಯೇತರ ತಾಂತ್ರಿಕ ಸಮಿತಿಗೆ, ಟೆಕ್ನೋಕ್ರಾಟಿಕ್ ಕಮಿಟಿಗೆ ಹಸ್ತಾಂತರಿಸುತ್ತೆ. ಈ ಹೊಸ ಆಡಳಿತದ ಮೇಲ್ವಿಚಾರಣೆಯನ್ನ ಖುದ್ದು ಟ್ರಂಪ್ ನೇತೃತ್ವದ ಬೋರ್ಡ್ ಆಫ್ ಪೀಸ್ ವಹಿಸಿಕೊಳ್ಳುತ್ತೆ. ಇದು ಗಾಜಾದ ಪುನರ್ ನಿರ್ಮಾಣ, ಭದ್ರತೆ ಮತ್ತು ಹಮಸ್ ನಿಶಸ್ತ್ರೀಕರಣದ ಜವಾಬ್ದಾರಿಯನ್ನು ನಿಭಾಯಿಸುತ್ತೆ. ಈ ಕ್ರಮದಿಂದ ಗಾಜಾದಲ್ಲಿ ಕದನ ವಿರಾಮದ 2ನೇ ಹಂತ ಜಾರಿಗೆ ಬರೋಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಅಂತಾರಾಷ್ಟ್ರೀಯ ನೆರವು ಹರಿದು ಬರೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ಪ್ರಕ್ರಿಯೆಗೆ ಎಲ್ಲ ಸಹಕಾರ ಕೊಡೋಕೆ ನಾವು ರೆಡಿ ಅಂತ ಹಮಸ್ ವಕ್ತಾರರು ಘೋಷಿಸಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಚೀಫ್ ಆಫ್ ಸ್ಟಾಫ್ ಸಾಚಿ ಬ್ರಾವರ್ಮನ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಗಾಜಾ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಸೂಕ್ಷ್ಮ ಹಾಗೂ ಗೌಪ್ಯ ದಾಖಲೆಗಳನ್ನು ಲೀಕ್ ಮಾಡಿದ ಆರೋಪ ಇವರ ಮೇಲಿದೆ. 2023 ಅಕ್ಟೋಬರ್ 7ನೇ ತಾರೀಕು ಹಮಸ್ ದಾಳಿ ನಡೆದಾಗ ಪ್ರಧಾನಿಗೆ ಬಂದ ಕರೆಗಳ ದಾಖಲೆಗಳನ್ನು ಬದಲಾಯಿಸೋಕೆ ಬ್ರಾವರ್ಮನ್ ಪ್ರಯತ್ನ ಪಟ್ಟಿದ್ರು ಅನ್ನೋ ಶಂಕೆ ವ್ಯಕ್ತವಾಗಿತ್ತು. ಹೀಗಾಗಿ ಇವರನ್ನ ವಿಚಾರಣೆ ಮಾಡಲಾಗಿದೆ. ಇನ್ನು ಇದೇ ಪ್ರಕರಣದಲ್ಲಿ ಆಲ್ರೆಡಿ ಇಸ್ರೇಲ್ PM ಕಚೇರಿಯ ಹಲವು ಅಧಿಕಾರಿಗಳನ್ನ ಕೂಡ ತನಿಖೆಗೆ ಒಳಪಡಿಸಲಾಗಿದೆ. ಇನ್ನು ಥೈಲ್ಯಾಂಡ್ನ ಯೆಲಾ, ಪಟಾನಿ ಮತ್ತು ನಾರಾಥಿವಾಟ್ ಪ್ರಾಂತ್ಯಗಳಲ್ಲಿ ಭಾನುವಾರ ಭೀಕರ ಸ್ಫೋಟದ ದಾಳಿ ನಡೆದಿದೆ. ಸುಮಾರು 11 ಪೆಟ್ರೋಲ್ ಬಂಕ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ. 400 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಭದ್ರತಾ ಪಡೆಗಳು ಇಡೀ ಏರಿಯಾವನ್ನು ಸೀಲ್ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಪ್ರತ್ಯೇಕತಾವಾದಿ ಗುಂಪುಗಳು ಸಕ್ರಿಯವಾಗಿವೆ. ಶಾಂತಿ ಕದಡೋಕೆ ಮತ್ತೆ ಈಗ ಇಂಥ ಕೃತ್ಯಗಳಿಗೆ ಕೈ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಇದು ಸೂಕ್ಷ್ಮ ಪ್ರದೇಶ. ಲೋಕಲ್ ಬಾಡಿ ಎಲೆಕ್ಷನ್ ನಿಗದಿಯಾದ ನಂತರ ಈ ಘಟನೆಯಾಗಿದೆ. ಅಲ್ಲಿ ಅಶ್ಲೀಲವಾದ ಡೀಪ್ ಫೇಕ್ ಫೋಟೋಗಳನ್ನ ಕ್ರಿಯೇಟ್ ಮಾಡೋಕೆ ಬಿಡ್ತಾ ಇದೆ ಅನ್ನೋ ಕಾರಣಕ್ಕೆ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ರಾಷ್ಟ್ರಗಳು ಗ್ರಾಕ್ AI ಬ್ಲಾಕ್ ಮಾಡಿವೆ. ಮತ್ತೊಂದು ಕಡೆ ಭಾರತ ಬಾಂಗ್ಲಾ ಕ್ರಿಕೆಟ್ ವಿವಾದಕ್ಕೆ ಪಾಕ್ ಎಂಟ್ರಿ ಕೊಟ್ಟಿದೆ. ಮುಂದಿನ T20 ವಿಶ್ವಕಪ್ನಲ್ಲಿ ಭಾರತದಲ್ಲಿ ನಡೆಯೋ ತನ್ನ ಪಂದ್ಯಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ICCಗೆ ರಿಕ್ವೆಸ್ಟ್ ಮಾಡಿತ್ತು. ಭದ್ರತಾ ಕಾರಣಗಳನ್ನು ಕೊಟ್ಟು ಶಿಫ್ಟ್ ಮಾಡಿ ಅಂತ. ಸೊ ಈಗ ಪಾಕಿಸ್ತಾನ ನಮ್ಮಲ್ಲಿ ನಡೆಸಿ ಅಂತ ಹೇಳಿ ಎಂಟ್ರಿ ಕೊಟ್ಟಿದೆ. ಈ ಸಲ T20 ವಿಶ್ವಕಪ್ ಅನ್ನ ಭಾರತ ಆಯೋಜಿಸ್ತಾ ಇದೆ ಶ್ರೀಲಂಕಾದೊಂದಿಗೆ ಜಂಟಿಯಾಗಿ.
ಸೊ ಬಾಂಗ್ಲಾ ಮ್ಯಾಚ್ಗಳು ಲಂಕಾದಲ್ಲಿ ಆಗ್ಬೋದೇನೋ ಅಂತ ಹೇಳಲಾಗ್ತಿತ್ತು. ಆದರೆ ಶ್ರೀಲಂಕಾದಲ್ಲಿ ಸಾಧ್ಯವಾಗದೇ ಇದ್ರೆ ಕರಾಚಿ ಅಥವಾ ರಾವಲ್ಪಿಂಡಿಯಲ್ಲಿ ಮ್ಯಾಚ್ ಆಡಿಸಿ ಅಂತ ICC ಮುಂದೆ ಈಗ ಪಾಕ್ ಪ್ರಸ್ತಾವ ಇಟ್ಟಿದೆ. ಇಸ್ರೋದ 2026ರ ಮೊದಲ ಬಾಹ್ಯಾಕಾಶ ಯೋಜನೆ PSನ 3ನೇ ಹಂತದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಪರಿಣಾಮ ಯೋಜನೆ ಫೇಲ್ ಆಗಿದೆ. ಗಡಿ ಕಣ್ಗಾವಲಿಗೆ ಅಂತ ಹೇಳಿ ತಯಾರಿಸಲಾಗಿದ್ದ ಅತ್ಯಾಧುನಿಕ ಅನ್ವೇಷ EOS N1 ಹೆಸರಿನ ಇಂಪಾರ್ಟೆಂಟ್ ಸ್ಯಾಟಲೈಟ್ ಅನ್ನು ಹೊತ್ಕೊಂಡು ಹೋಗಿತ್ತು. ಆದರೆ ಬಾಹ್ಯಾಕಾಶದಲ್ಲೇ ಇಂಧನ ತುಂಬೋ ಟೆಕ್ನಾಲಜಿ ಟೆಸ್ಟ್ಗಾಗಿ ಬೆಂಗಳೂರಿನ ಆರ್ಬಿಟ್ ಏಡ್ ಏರೋಸ್ಪೇಸ್ ಅನ್ನು ಸ್ಟಾರ್ಟ್ಅಪ್ ನಿರ್ಮಿಸಿದ ಆಯಿಲ್ ಸ್ಯಾಟ್, ಅದರ ಜೊತೆಗೆ AI ಆಧಾರಿತ MOI-1 ಸೇರಿ ಒಟ್ಟು 16 ಉಪಗ್ರಹಗಳೆಲ್ಲ ಇದರಲ್ಲಿದ್ವು. ಇದೆಲ್ಲವನ್ನ ಹೊತ್ತು 10-18ಕ್ಕೆ ಯಶಸ್ವಿಯಾಗಿ ಟೇಕ್ ಆಫ್ ಆಯಿತು, ಸ್ಪೇಸ್ಗೆ ಹಾರಿತು. ಆದರೆ ರಾಕೆಟ್ನ 3ನೇ ಹಂತದಲ್ಲಿ ಪಥ ಬದಲಾದ ಕಾರಣ, ಫ್ಲೈಟ್ ಪಾತ್ ಡಿವಿಯೇಷನ್ ಆದ ಕಾರಣ ಉಪಗ್ರಹಗಳನ್ನು ನಿಗದಿತ ಕಕ್ಷೆಗೆ ಸೇರಿಸೋಕೆ ಸಾಧ್ಯ ಆಗದೆ ಮಿಷನ್ ಫೇಲ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಆಸಕ್ತರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಸೇರ್ಬೋದು. ಅದಾದ ನಂತರ ನಮ್ಮ ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಎಕಾನಮಿ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಕಾಂಪ್ರಿಹೆನ್ಸಿವ್ ಬುಲೆಟಿನ್, ಬಿಸ್ ನ್ಯೂಸ್ ವೀಕ್ಲಿ ಮೆಂಬರ್ ಒಂದು ಅದನ್ನು ನೋಡ್ಬೋದು. ಹಾಗೆ ಕರೆಂಟ್ ಪವರ್ ಹಾಗೂ ಇತರ ಸ್ಪೆಷಲ್ ವಿಡಿಯೋಸನ್ನು ನೋಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.